ನಮಸ್ಕಾರ. ಸೊ ನಾನೊಂದು ಅಲರ್ಜಿ ಬಗ್ಗೆ ವಿಡಿಯೋ ಮಾಡಿದ್ಮೇಲೆ ಭಾಳಷ್ಟು ಜನ ನನಗೆ ಕರ್ನಾಟಕದಾದ್ಯಂತ ಜನ ಅಲ್ಲಿಂದ ಟೆಸ್ಟ್ ಮಾಡಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಇವರು ನಾರ್ತ್ ಕರ್ನಾಟಕದಿಂದ ಬಂದಿದ್ರು, 10 ವರ್ಷದಿಂದ ಅಲರ್ಜಿ ಇತ್ತು. ಸೊ ಇವರಿಗೆ ನಾನೊಂದು ಕಾಂಪ್ರಹೆನ್ಸಿವ್ ಫುಡ್ ಅಲರ್ಜಿ ಪ್ಯಾನೆಲ್ ಟೆಸ್ಟ್ ಮಾಡಿದಾಗ ಸೊ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನೇನಕ್ಕೆ ಅಲರ್ಜಿ ಇತ್ತಂತ. 142 ಟೆಸ್ಟ್ ಮಾಡಿದಾಗ ಮಾತ್ರ ಅವ್ರಿಗೆ ಗೊತ್ತಾಯಿತು ಇದೆಲ್ಲ ಪದಾರ್ಥಗಳಿಗೆ ನನಗೆ ಅಲರ್ಜಿ ಇದೆ ಅಂತ. ಸೊ ನಿಮಗೆ ಎಷ್ಟು ವರ್ಷದಿಂದ ಅಲರ್ಜಿ ಇತ್ತು ಅವರೇ? ಏನೇನು ಆಗ್ತಾ ಇತ್ತು? 10 ವರ್ಷದಿಂದ ಹೇಳಿ. 10 ವರ್ಷದಿಂದ ಅಲರ್ಜಿ ಇತ್ತು. ಏನೇನು ತೊಂದರೆ ಆಗ್ತಾ ಇತ್ತು? ಉಸಿರಾಡ ಮೈ ಕೈ ಬೆನ್ನ ನೋರಿ, ಕೈದುವರಿ, ಕಪ್ಪಾಗೋದು, ಹೊಟ್ಟೆ ನೋವು ಬರೋದು, ತಲೆ ಸುಸ್ತಾಗೋದು, ಮೈ ಕೆರ್ತಾ ಏನಾದ್ರು ಅನ್ಸದ? ಸೊ ಈಗ ನಾನು ಟೆಸ್ಟ್ ಮಾಡಿದ್ನಲ್ಲ, ನಿಮಗೆ ಮೊದಲು ಗೊತ್ತಿತ್ತಾ ಇವೆಲ್ಲದಕ್ಕೂ ಅಲರ್ಜಿ ಇದಿರಂತ? ಸೊ ಈಗ ನೀವು ಬಾಳೆಹಣ್ಣಿಗೆ, ಆ್ಯಪಲ್ಲಿಗೆ, ಹಸಿಮೆಣಸು, ಆಮೇಲೆ ಎಳ್ನೀರು, ಮಶ್ರೂಮು, ಈ ಹೆಸರುಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಇವೆಲ್ಲ ನಿಮಗೆ ತುಂಬ ಇಷ್ಟನಾ? ಅವೆಲ್ಲದಕ್ಕೂ ಅಲರ್ಜಿ ಇದೆ. ಮನೆ ಧೂಳು, ಸೂರ್ಯಕಾಂತಿ, ಹೊಲ ಗದ್ದೆಲ್ಲ ಅಡ್ಡಾಡ್ಬೇಕಾದ್ರೆ ಪಾರ್ಥೇನಿಯಮ್ಮು, ಕಳೆ, ಆಮೇಲೆ ಈ ಮೈಟು, ಡಸ್ಟ್ ಮೈಟು, ಆಮೇಲೆ ಪಿಜನ್ದು, ಆಮೇಲೆ ಈ ಏರಿಯಲ್ಲು, ವಿಮ್ಮು, ರಿನ್ನು ಇವೆಲ್ಲದಕ್ಕೂ ಈ ಮನುಷ್ಯ ಅಲರ್ಜಿಕ್ ಇದ್ದಾರೆ. ಸೊ ಅವ್ರಿಗೆ ಇಲ್ಲಿ ಮಟ್ಟ ಗೊತ್ತೇ ಇಲ್ಲ. ಎಳ್ನೀರು ನಿಮಗೆ ಭಾಳ ಇಷ್ಟನಾ? ಅವ್ರು ಎಳ್ನೀರು ಭಾಳ ಇಷ್ಟ. ರೈಸಿಗೆ ಅಲರ್ಜಿ ಇದ್ದಾರೆ ಈ ಮನುಷ್ಯ, ಅಂದರೆ ರೈಸ್ ತಿನ್ನೋದನ್ನ ಬಿಡಬೇಕಾಗತ್ತೆ. ಸೊ ಎಷ್ಟೊಂದು ಜನಕ್ಕೆ ಅಲರ್ಜಿ ಅಂತ ಸುಮ್ಮನೆ ಅಡ್ಡಾಡ್ತಾ ಇರ್ತಾರೆ, ಮಾತ್ರೆ ತಿಂತಾರೆ, ಲಿವೋಸಿಟ್ರಜಿನ್ ಅದು ಇದು ಅಂತ. ನೀವು ಎಷ್ಟು ವರ್ಷ ತಿಂದಿದ್ದೀರ ಸಿಟ್ರಜಿನ್ನು ಇವೆಲ್ಲ ಮಾತ್ರೆ? ತಿಂದ ಕಡಿಮೆ ಆಗ್ತಿತ್ತು, ಮತ್ತೆ ಬರ್ತಾ ಇತ್ತು. ಓಕೆ. ಸೊ ನಿಮ್ಗೆ ಹೆಂಗೆ ಗೊತ್ತಾಯ್ತು ನಮ್ಮ ಬಗ್ಗೆ? ವಿಡಿಯೋ ನೋಡಿ ಬಂದಿದ್ದು ಇಲ್ಲಿಗೆ. ಸೊ ಈಗ ನಾನು ಮಾತ್ರೆ ಕೊಟ್ಟಿದ್ನಲ್ಲ, ಹೆಂಗೆ ಅನ್ನಿಸ್ತಾ ಇದೆ? ಸ್ವಲ್ಪ ಕಡಿಮೆ ಚೇಂಜ್ ಮಾಡ್ತಿರ್ಲಿ ಮಾತ್ರೆ. ಇವತ್ತು ಸೊ 10 ದಿವಸ ಆದಮೇಲೆ ಇವರು ರಿಪೋರ್ಟ್ ಬಂದಿದೆ, ಅಲರ್ಜಿ ರಿಪೋರ್ಟು. ಸೊ ಅದ್ರ ಮೇಲೆ ಡಿಪೆಂಡಿಂಗ್ ಅಪಾನ್ ಅದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಇವರಿಗೆ. ಸೊ ನಾನು ನಿಮ್ಗೆ ಅದು ಒಂದು ವಿಡಿಯೋ ತೋರಿಸ್ತೀನಿ ಯಾವ ಥರ ಇರುತ್ತೆ ರಿಪೋರ್ಟ್ ಅಂತ. ಓಕೆ. ಸೊ ಯಾರ್ಯಾರಿಗೆ ಅಲರ್ಜಿ ಇದೆ ಪ್ಲೀಸ್ ನಿಮ್ಮ ಒಂದು ಅಲರ್ಜಿ ಪ್ಯಾನಲ್ ಟೆಸ್ಟ್ನ ನನ್ನನ್ನು ಕನ್ಸಲ್ಟ್ ಮಾಡಿಬಿಟ್ಟು ಯಾವ ಥರ ಟೆಸ್ಟ್ ಮಾಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಅವಾಗ ಮಾತ್ರ ನಿಮ್ಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಏನು ಅಲರ್ಜಿ ಇದೆ, ಯಾವುದು ಅದರಿಂದ ಮೂಲ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಓಕೆ ಸರ್, ನಿಮ್ಗೆ ಚೆನ್ನಾಗಿದೆಯಾ ಇಲ್ವಾ? ಓಕೆ. ಸೊ ಇನ್ಮೇಲೆ ಇವ್ರದ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋದು. ಸೊ ಈ ಕಾರಣ ಗೊತ್ತಾಗಿದೆ, ಕಾರಣ ಗೊತ್ತಾದ್ಮೇಲೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಮಹೇಂದ್ರ ಕುಮಾರ್.